ತಂಬಾಕು ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಜಗತ್ತಿನಾದ್ಯಂತ ವಿಶ್ವ ತಂಬಾಕು ರಹಿತ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ HCG ಆಸ್ಪತ್ರೆಯು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಅನೇಕ ಕಾರ್ಯಕ್ರಮಗಳನ್ನು ವರ್ಷದುದ್ದಕ್ಕೂ ಹಮ್ಮಿಕೊಳ್ಳುತ್ತಾ ಬಂದಿದೆ ಎಂದು ರೇಡಿಯೇಷನ್ ಮತ್ತು ಕ್ಲಿನಿಕಲ್ ಆಂಕಾಲಜಿ ವೈದ್ಯ ಮುಖ್ಯಸ್ಥ ಡಾಕ್ಟರ್ ಶಾಂತಲಿಂಗ ನಿಗುಡುಗಿ ತಿಳಿಸಿದರು. HCG ಆಸ್ಪತ್ರೆಯಲ್ಲಿ ಶನಿವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಾಯಿ, ಗಂಟಲು ಮತ್ತು ಶ್ವಾಸಕೋಶದ ಕ್ಯಾನ್ಸರ್ ಸೇರಿದಂತೆ ತಂಬಾಕು ಬಳಕೆಯಿಂದ ಉಂಟಾಗುವ ಗಂಭೀರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಅಗತ್ಯವನ್ನ ತಜ್ಞರು ಒತ್ತಿ ಹೇಳಿದರು. ತಂಬಾಕು ಸೇವನೆಯು ಕ್ಯಾನ್ಸರ್ಗೆ ಕಾರಣವಾಗುವ ಪ್ರಮುಖ ಮತ್ತು ತಡೆಗಟ್ಟಬಹುದಾದ ಅಪಾಯಕಾರಿ ಅಂಶವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸರ್ಜಿಕಲ್ ಆಂಕಾಲಜಿ ಹಿರಿಯ ಸಲಹೆಗಾರರಾದ ಡಾಕ್ಟರ್ ಶರಣಬಸಪ್ಪ ಹಟ್ಟಿ ಅರವಳಿಕೆ ಮತ್ತು ಕ್ರಿಟಿಕಲ್ ಕೇರ್ ಡಾಕ್ಟರ್ ಎಂಡಿ ಮುಜಾಫರ್ ಹುಸೇನ್, HCG ಕ್ಯಾನ್ಸರ್ ಆಸ್ಪತ್ರೆ ಘಟಕದ ಮುಖ್ಯಸ್ಥರಾದ ಅಂಜನ್ ಪೊನ್ಸಾರ್, ಡಾಕ್ಟರ್ ನಂದೀಶ್ ಉಪಸ್ಥಿತರಿದ್ದರು. ಕ್ರೋರ್ ಎಕನಾಮಿಕ್ ಬರ್ಡನ್ ಇಂಡಿಯಾ ಬಿಕಾಸ್ ಆಫ್ ದಿಸ್. ಇನ್ನೊಂದ್ಸರ್ತಿ ಹೇಳಂತೀರಿ. ನಮಸ್ಕಾರ, ನಾನು ಡಾಕ್ಟರ್ ಶರಣ್ ಹತ್ತಿ, ಸರ್ಜಿಕಲ್ ಆಂಕಾಲಜಿಸ್ಟ್, HCG ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ. ನಾಳೆ 31 ಮೇ ಇದು ಒಂದು ನೋ ಟೊಬ್ಯಾಕೋ ಡೇ ಅಂತ ಆಚರಿಸಲಾಗ್ತದೆ ಆಲ್ ಓವರ್ ವರ್ಲ್ಡ್. ಅದಕ್ಕೋಸ್ಕರ ನಾವು ಇವತ್ತು ಸೇರ್ಕೊಂಡಿದ್ದೀವಿ. ಇಟ್ ಈಸ್ ಅಬೌಟ್ ನಾವು ಟೊಬ್ಯಾಕೋದಿಂದ, ತಂಬಾಕದಿಂದ ಏನೇನು ತೊಂದರೆ ಆಗ್ಬೋದು ಪೇಷಂಟಿಗೆ ಜನರಲ್ಲಿ ಅಂತ ಒಂದು ಅವೇರ್ನೆಸ್ ಬೆಳೆಸೋಗೋಸ್ಕರ. ಈ ಟೊಬ್ಯಾಕೋದಿಂದ ಕ್ಯಾನ್ಸರ್ ಆಗ್ತದೆ ಮತ್ತು ಬಹಳಷ್ಟು ಹಾರ್ಟ್ ಪ್ರಾಬ್ಲಮ್ಸ್ ಆಗ್ಬೋದು, ಕಿಡ್ನಿ ಪ್ರಾಬ್ಲಮ್ಸ್ ಆಗ್ತವೆ. ಸೊ ಅವು ಟೊಬ್ಯಾಕೋ ತಿನ್ನೋದ್ರಿಂದ ಆಲ್ಮೋಸ್ಟ್ ಒಂದು 30 to 40% ಕ್ಯಾನ್ಸರ್ಸು ಟೊಬ್ಯಾಕೋ ರಿಲೇಟೆಡ್ ಇರ್ತವೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸೊ ಟೊಬ್ಯಾಕೋ ಇಂದ ಆಗೋ ಕ್ಯಾನ್ಸರ್ಸ್ ಎಲ್ಲನೂ ಒಂದು ಪ್ರಿವೆಂಟಿಬಲ್ ಕ್ಯಾನ್ಸರ್ಸ್, ಅಂದರೆ ನಾವು ಈಸಿಲಿ ಅವು ತಡೆಗಟ್ಟಬಹುದು. ಟೊಬ್ಯಾಕೋ ಕನ್ಸಂಪ್ಷನ್ ಆಗಲಿಲ್ಲ ಅಂತಂದರೆ ಸೊ ದಟ್ ಮಚ್ ಒಂದು 30% ಕ್ಯಾನ್ಸರ್ಸ್ ಆಗೋದಿಲ್ಲ ಅಂಥೇಳಿ ನಾವು ಈಸಿಯಾಗಿ ಹೇಳ್ಬೋದು. ಒಂದು, ಟೊಬ್ಯಾಕೋ ತಿನ್ನೋದು ಸ್ಟಾರ್ಟೇ ಮಾಡಬಾರ್ದು. ಮಾಡಿದರೆ ಅವ್ರು ಈಸಿಯಾಗಿ ಬಿಡ್ಬೋದು ರೀ. ಇದು ಭಾಳಷ್ಟು ಜನ ಬಿಡ್ತಾರೆ ರೀ, ಬಿಡಬೇಕು. ಮತ್ತು ಮೂರನೇದು, ಅಕಸ್ಮಾತ್ ಏನಾರೇ ಯೂಶ್ವಲಿ ಇದು ಟೊಬ್ಯಾಕೋ ಬಾಯಿ ಕ್ಯಾನ್ಸರು ಒಂದು ಸಣ್ಣ ಹುಣ್ಣು ಅಂತ ಹೇಳಂತ ಪೇನ್ಲೆಸ್ ಅಲ್ಸರ್ ಅಂತಂತೀವಿ. ಬಾಯಿದಾಗ ಒಂದು ಹುಣ್ಣು ಆಗ್ತದೆ, ಅದಕ್ಕೆ ಪೇನ್ ಇರೋಂಗಿಲ್ಲ ಮತ್ತು ಅದು ಹೀಲ್ ಆಗಂಗಿಲ್ಲ 2-3 ವೀಕ್ಸ್ವರೆಗೂ. ಸೊ 2-3 ವಾರ ತನಕ ಯಾವ್ದು ಹೀಲ್ ಆಗಲಿಲ್ಲ, ಪೇನ್ಲೆಸ್ ಅಲ್ಸರ್ ಹೀಲ್ ಆಗಿಲ್ಲ ಅಂತಂದರೆ ಅದನ್ನು ತೋರಿಸ್ಬೇಕು. ಕ್ಯಾನ್ಸರ್ ಆಗಿರೋ ಚಾನ್ಸಸ್ ಇರ್ತದೆ. ಅಷ್ಟೇ ಸ್ಟೇಜ್ನಾಗ ತೋರಿಸಿದ್ರೆ ಅಂದರೆ ಒಂದು ಸಣ್ಣ ಆಪ್ರೇಷನ್ದಿಂದನೇ ಟ್ರೀಟ್ಮೆಂಟ್ ಆಗಿಬಿಡ್ತದೆ. ಬೇರೆ ರೇಡಿಯೇಷನು ಅದೆಲ್ಲೇನೂ ಬೇಕಾಗಂಗಿಲ್ಲ. ಯೂಶ್ವಲಿ ಪೇನ್ ಇರೋಂಗಿಲ್ಲ, ಅದಿಲ್ಲ ಅಂತ ಹೇಳೋದು ಭಾಳ ಜಾಸ್ತಿ ಆದಮೇಲೆ ಪೇಷಂಟ್ ಬರ್ತಾರೆ. ಅವಾಗ ಟ್ರೀಟ್ಮೆಂಟ್ ಕೊಡೋಕ್ಕೂ ಕಷ್ಟ, ಅವರಿಗೆ ಸಹನೆ ಮಾಡ್ಕೊಳ್ಳೋದು ಕಷ್ಟ. ಅದಕ್ಕೆ ತಂಬಾಕದಿಂದ ದೂರ ಇರಬೇಕು ಅಂತ ನಾವು ಹೇಳಬೇಕು. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.